ಸ್ನೇಹಿತರೆ, ಇವತ್ತು ನಾವು ಯಾವ ಬ್ಲೌಸ್ಗೆ ವರ್ಕ್ ಹಾಕ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾವು ಒಂದು ಸಿಂಪಲ್ ಆಗಿರುವಂಥ ಬ್ಲೌಸ್ಗೆ ವರ್ಕನ್ನು ಹಾಕ್ತಾಯಿದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಡಿಸೈನ್ ಇದೆಯಲ್ಲ, ಇದು ಒಂದು ಹೊಸ ಡಿಸೈನ್ ನೋಡ್ರಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಡಿಸೈನನ್ನೇ ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫೋಟೋಗಳನ್ನು ನಾನು ಆಮೇಲೆ ಈ ಕ್ಲಿಪ್ನಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇದು ಫ್ರೇಮ್ನಲ್ಲಿದೆ. ಈ ಡಿಸೈನ್ ನೋಡಿ, ಬಾರ್ಡರ್ ಇದೆ, ಮತ್ತು ಚಿಕ್ಕ ಚಿಕ್ಕ ಬೂಟೀಸ್ ಬಂದಿವೆ, ಬಿಗ್ ಬೂಟೀಸ್ ಬಂದಿದೆ. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಥರ ಶೇಪಲ್ಲಿ ಬಂದಿರೋದ್ರಿಂದ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಈ ಡಿಸೈನ್ನ ನಾವು 600ರಿಂದ 700 ಅಮೌಂಟ್ ತೊಗೋಬೋದು ಈ ಡಿಸೈನ್ಗೆ. ಅಷ್ಟೊಂದು ಕ್ಯೂಟಾಗಿದೆ ಈ ಡಿಸೈನು ನೋಡಿ. ಇದರಲ್ಲಿ ಸಿಲ್ವರ್ ಜರಿ ಬಂದಿದೆ, ಮತ್ತು ಒಂದು ಥ್ರೆಡ್ಡು ಸಿಲ್ವರ್ ಜರಿ. ನಾನು ಎರಡನ್ನು ಮಿಕ್ಸ್ ಮಾಡಿ ಈ ಡಿಸೈನನ್ನು ಹಾಕಿದ್ದೀನಿ ನೋಡಿರಿ. ಅದು ಯಾಕೋ ಮಿಷನ್ನಲ್ಲಿ ಸೌಂಡ್ ತುಂಬಾ ಬರ್ತಾಯಿತ್ತು. ಯಾಕೆ ಅಂತಂದರೆ ನಾನು ಸ್ವಲ್ಪ ದಿನ ಆಯಿತು ನೋಡಿರಿ ಆಯಿಲ್ ಬಿಟ್ಟಿರಲಿಲ್ಲ. ಆಯಿಲ್ ಬಿಟ್ಟಿರ್ಲಿದ ಕಾರಣ ಅದೊಂಥರ ಗುಡುಗು ಥರ ಗಡ 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 ಥರ ಸೌಂಡ್ ಬಂತು. ಏನಾಯ್ತಪ್ಪ ಅಂತ ನಾನು ಯೋಚನೆ ಮಾಡೋದ್ರೊಳಗೆ ಸ್ವಲ್ಪ ಕ್ಲೀನ್ ಆದರೂ ಮಾಡಿಬಿಡೋಣ ಅಂತಂದು ಅಂದ್ಕೊಂಡ್ರೆ ನೋಡಿ ಎಷ್ಟು ಗಲೀಜು ತುಂಬಿದೆ. ಒಳಗಡೆ ತುಂಬಾ ಗಲೀಜಿತ್ತು ನೋಡ್ರಿ. ಈ ಥರ ಇರೋದ್ರಿಂದ ಮಿಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಏನೋ. ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಥ್ರೆಡ್ ಬಾಬಿನ್ ಕೇಸ್ ಇಡ್ತೀವಲ್ವ, ಅಲ್ಲಿ ಅದನ್ನೆಲ್ಲ ತೆಗೆದು ಅದನ್ನೆಲ್ಲ ಬ್ರಷ್ ಕೊಟ್ಟಿರ್ತಾರೆ ನಮಗೆ. ಆ ಬ್ರಷ್ಲಿಂದ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಮೇಲ್ಗಡೆ ಸಹ ಸ್ವಲ್ಪ ತುಂಬ ಕಸರಿತ್ತು ನೋಡ್ರಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಅವರು ನಮಗೆ ಬ್ರಷ್ ಕೊಟ್ಟಿರ್ತಾರೆ. ಆ ಬ್ರಷ್ನ ಸಹಾಯದಿಂದ ನಾನು ನೋಡಿ ಈಗ ಕ್ಲೀನ್ ಮಾಡ್ತಾ ಇದ್ದೀವಿ. ತುಂಬ ಡಸ್ಟ್ ಕುಂತ್ಬಿಟ್ಟಿದೆ. ಈಗ ನಾನು ಒಂದು ವಾರ ಆಯಿತು ಕ್ಲೀನ್ ಮಾಡಿರಲಿಲ್ಲ, ಆಯಿಲ್ ಸಹ ಬಿಟ್ಟಿರಲಿಲ್ಲ. ನಾವು ವಾರಕ್ಕೆ ಒಂದು ಸಲನಾದರೂ ಆಯಿಲ್ ಬಿಡಬೇಕಾಗುತ್ತೆ. ನಾನು ಕ್ಲೀನ್ ಮಾಡಿ ಇಲ್ಲದ ಕಾರಣ ಅದು ತುಂಬಾ ಡಸ್ಟು ತುಂಬ್ಕೊಂಡು ಬಿಟ್ಟಿತ್ತು. ಅದಕ್ಕೆ ನಾನು ಯಾರಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋರಿಗೆ ಗೊತ್ತಿಲ್ಲದವರಿಗೆ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ಥರ ಕ್ಲೀನ್ ಮಾಡಿ ಆ ಡಸ್ಟನ್ನೆಲ್ಲ ತೆಗೆದು ಆನಂತರ ಸ್ವಲ್ಪ ಊದಬೇಕಾಗುತ್ತೆ. ಸ್ವಲ್ಪ ಗಾಳಿ ಥರ ಊದಿ ಆ ನಂತರ ಒಳಗಡೆ ಇರುವಂಥ ಡಸ್ಟೆಲ್ಲ ಹೊರಗೆ ಹೋಗುತ್ತೆ ನೋಡಿರಿ. ಆಮೇಲೆ ನಾವು ಆಯಿಲನ್ನು ಹಾಕಬೇಕಾಗುತ್ತೆ. ಕೆಳಗಡೆ ಸಹ ನೋಡಿ ಬ್ರಷ್ಲಿಂದ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಒಂದು ವಾರ ಅಥವಾ 5 ಡೇಸ್ ಚಿಂತೆನೇ ಇರೋದಿಲ್ಲ. ಡಸ್ಟ್ ಇದ್ದರೆ ಮಿಷನ್ಗೆ ತುಂಬ ಪ್ರಾಬ್ಲಮ್. ಈ ಥರ ಎಂಬ್ರಾಯ್ಡ್ರಿಂಗ್ ಮಿಷನ್ ಯಾವಾದರೂ ಇರ್ತಾವಲ್ವ, ಡಸ್ಟ್ ಕೂಡಬಾರ್ದು. ಡಸ್ಟ್ ಕುಂತ್ರೆ ಇಡೀ ಮಿಷನ್ಗೆ ಪ್ರಾಬ್ಲಮ್ ಬಂದಿರೋದ್ರಿಂದ ಡಸ್ಟನ್ನು ತೆಗೆದು ಆಯಿಲನ್ನು ಹಾಕಿ ಗ್ರೀಸನ್ನು ಹಚ್ಚಬೇಕಾಗುತ್ತೆ ನೋಡಿರಿ. 15 ದಿನಕ್ಕೊಂದು ಸಾರಿ ಆದರೂ ನಾವು ಗ್ರೀಸ್ ಹಚ್ಚಬೇಕು. ಈಗ ನೋಡಿ ನಾನು ನಿಮಗೆ ಮಾರ್ಕ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ನಾವು ಟೇಪನ್ನು ಇಟ್ಕೊಂಡು ಮೊದಲು ಆ ತುದಿಯಿಂದ ಈ ತುದಿವರೆಗೆ ನಾವು ಎಷ್ಟಿದೆ ಅಂತ ನಾನು ಅಳತೆ ಮಾಡ್ಕೋಬೇಕಾಗತ್ತೆ. ಇದು 21 ಇಂಚಸ್ಸು ಬಂದಿತ್ತು. ಇದು ಬ್ಲೌಸು ತುಂಬ ಚಿಕ್ಕದಾಗಿತ್ತು. ಅದಕ್ಕೆ ನಾವು ಅದರ ಅರ್ಧ ಭಾಗವನ್ನು ತಗೊಂಡು ನಾವು ಸೆಂಟ್ರ್ ಪಾಯಿಂಟ್ ಹಾಕ್ಕೋಬೇಕಾಗತ್ತೆ ನೋಡಿರಿ. ನೋಡಿ ಇದು 21 ಇಂಚ್ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ 21 ಇಂಚನ್ನು ಅದರ ಅರ್ಧ ಭಾಗ ಅಂದರೆ 10.5 ಇಂಚನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ನೆಕ್ ಭಾಗವನ್ನು ಹಾಕಬೇಕಂದ್ರೆ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವು ಉದ್ದ ಬಟ್ಟೆಯನ್ನು ಹಾಕಿ ಅದರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ನಾವು ಬೆನ್ನಿನ ಹಿಂದೆ ನೀವು ಯಾರಾದರೂ ಅಳತೆ ಬ್ಲೌಸ್ ಕೊಡದೇ ಇರಲಿ, ಅಂದಾಜಾಗಿ ಒಂದು 5 ಇಂಚನ್ನು ಬೆನ್ನಿನ ಭಾಗದಿಂದ ಕೆಳಗಡೆ ತಗೋಬೇಕಾಗುತ್ತೆ. ಮತ್ತು ಆ ಮೇಲ್ಗಡೆ ಭಾಗದಿಂದ ಆ ಕಡೆ 3 ಇಂಚ್ ಈ ಕಡೆ 3 ಇಂಚ್ ಬಿಟ್ಟು ಉದ್ದ 11.5 ಮಿನಿಮಮ್ ಆಗಿ ನಾವು ನಮ್ಮ ಟೈಲರ್ಗೆ ಹಾಕ್ಕೊಡ್ತೀವಿ ನೋಡಿರಿ.
ಈಗ ಮಾರ್ಕನ್ನು ಹಾಕಲಾಗಿದೆ. ಹಾಕಿದ ನಂತರ ನಾವು ಈ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ನಾವು ವರ್ಕ್ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾನು ಡಿಸೈನ್ಸನ್ನು ಅವರು ನಮ್ಮ ಫ್ರೆಂಡ್ ಏನಂದಿದ್ರಂದರೆ, ನೀವು ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಅದೇ ಡಿಸೈನು ಸ್ವಲ್ಪ ಟ್ರೆಂಡಿಂಗ್ನಲ್ಲಿ ಇರೋದನ್ನು ಹಾಕಿ ಅಂತ ಹೇಳಿ ಹೋಗಿದ್ರು. ಅವರು ನಮಗೆ ಮೊದಲು ಡಿಸೈನ್ ಹಾಕಿ ಅಂತ ಹೇಳ್ತಾರೆ, ನಾವು ಹಾಕ್ತೀವಿ. ಆದರೆ ಚಾಯ್ಸ್ ಮಾಡಲಾರ್ದೆ ಇಲ್ಲ ನೀವೇ ನಿಮಗೆ ಟ್ರೆಂಡಿಂಗ್ ಇರುವಂಥ ಡಿಸೈನ್ ಗೊತ್ತಿರ್ತಾವಲ್ವ ಅವನ್ನೇ ಹಾಕಿ ಅಂತ ಹೇಳಿ ಹೋಗಿದ್ರು. ಅದಕ್ಕೆ ನಾನು ಒಂಥರ ನೆಕ್ ಶೇಪು ಸ್ವಲ್ಪ ಈ ಕಡೆ ಸೈಡ್ ಆ ಕಡೆ ಸೈಡ್ ಶೇಪ್ ಬಂದಿರುವಂತಹ ನೆಕ್ ಡಿಸೈನನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಏನಾಗಿತ್ತು ಅಂದರೆ ಈ ಮಿಷನ್ನಲ್ಲಿ ಉದ್ದ ಆದರೆ ನೆಕ್ ಎಷ್ಟು ದೊಡ್ಡವಾದರೂ ನೆಕ್ ಇಡ್ಬೋದು. ಆದರೆ ನಾನು ಬಟ್ಟೆಯನ್ನು ಅಡ್ಡ ಹಾಕಿಬಿಟ್ಟಿದ್ನಲ್ವ, ಅದಕ್ಕೆ ನಾವು ಆ ಡಿಸೈನು ಕೂಡ್ತಾ ಇರಲಿಲ್ಲ. ಅದಕ್ಕೆ ನಾನು ಆ ಫ್ರೇಮ್ನೊಳಗೆ ಸೆಟ್ ಆಗುವಂಥ ಡಿಸೈನನ್ನು ನೋಡ್ತಾ ಇದ್ದೆ ಫ್ರೆಂಡ್ಸ್. ಈ ಡಿಸೈನು ಕೂಡಲೇ ಇಲ್ಲ, ಯಾಕಂದರೆ ಸ್ವಲ್ಪ ಇದು ತುಂಬ ಅಗಲ ಬಂದಿರೋದ್ರಿಂದ ಈ ಶೇಪು ನಮ್ಮ ಫ್ರೇಮ್ಗೆ ಸೆಟ್ ಆಗಲಿಲ್ಲ. ಅದಕ್ಕೆ ನಾನು ಬೇರೆ ಡಿಸೈನನ್ನು ಚೆಕ್ ಮಾಡ್ತಾಯಿದ್ದೆ. ಆ ನಂತರ ಒಂದು ಡಿಸೈನ್ ಸೆಲೆಕ್ಟ್ ಆಯಿತು. ಆಗ ನಾನು ವರ್ಕ್ ಹಾಕೋಕ್ಕೆ ಇಟ್ಟೆ ಫ್ರೆಂಡ್ಸ್. ಇನ್ನೂ ಡಿಸೈನು ನಾನು ವಿಡಿಯೋದಲ್ಲಿ ಕಾಣ್ತಾ ಇರೋ ಹಾಗೆ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅವರು ಹೊಸ ಡಿಸೈನ್ ಹಾಕಂತ ಹೇಳಿದ್ರಲ್ವ, ಅದನ್ನು ನಾನು ಯಾವುದು ಚೆನ್ನಾಗಿ ಕಾಣುತ್ತಾ ಅವ್ರ ಸೀರೆಗೆ ಅಂತ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಕೆಲವೊಂದಿಷ್ಟು ಜನ ನಮಗೆ ಕಾಲ್ ಮಾಡಿ ಕೇಳಿದ್ರು ನೋಡ್ರಿ, ನಿಮಗೆ ಅಕ್ಕ ನಿಮ್ಮ ಕಡೆ ಡಿಸೈನ್ ಸೇಲ್ ಮಾಡ್ತೀರಾ, ಡಿಸೈನ್ ಸಿಗ್ತಾವ ಅಂತ. ಹೌದು ಫ್ರೆಂಡ್ಸ್, ನಾವು ಡಿಸೈನನ್ನು ಸೇಲ್ ಮಾಡ್ತೀವಿ. ಆದರೆ ನಾವು ವ್ಯಾಟ್ಸಪ್ ಜಿಪ್ಗೆ ಹಾಕೋಕ್ಕೆ ಬರುತ್ತೆ ನಮಗೆ. ಇನ್ನೂ ಇಮೇಲ್ಗೆ ಹಾಕುವಂಥ ಡಿಸೈನ್ ನಾನಿನ್ನೂ ಯಾರಿಗೂ ಇಮೇಲ್ಗೆ ಹಾಕಿಲ್ಲ. ಬಟ್ ಯಾರಿಗಾದರೂ ಡಿಸೈನ್ಸ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಡಿಸೈನ್ಸ್ಗಳನ್ನು ಬಿಗ್ ಮಿಷನ್ನು ಇದೆ ಮತ್ತು ಚಿಕ್ಕ ಮಿಷನ್ 550 ಮಿಷನ್ ಡಿಸೈನ್ಸು ಸಹ ನಮ್ಮ ಕಡೆ ಇದ್ದಾವೆ. ಯಾರಾದರೂ ಬೇಕಿದ್ದರೆ ನಿಮಗೆ ಅಕ್ಕ ನಮಗೂ ಡಿಸೈನ್ಸು ಬೇಕು ಅಂತ ನೀವು ಕಾಮೆಂಟ್ ಮಾಡಿರಿ. ಆ ನಂತರ ನಾನು ನಿಮಗೆ ವ್ಯಾಟ್ಸಪ್ಗೆ ಡಿಸೈನ್ಸನ್ನು ಹಾಕ್ತೀವಿ ನೋಡ್ರಿ. ಕೆಲವೊಬ್ಬರು ಫೋನ್ ಮಾಡಿ ಕೇಳಿದರು, ಏನಂದರೆ ಅಕ್ಕ ನೀವು ಎಂಬ್ರಾಯ್ಡಿಂಗ್ನಲ್ಲಿ ಎಷ್ಟು ದುಡಿತೀರಾ ಅಂತ ಒಬ್ಬರು ಕಾಲ್ ಮಾಡಿ ಕೇಳಿದರು ನೋಡ್ರಿ. ನಾವು ಎಂಬ್ರಾಯ್ಡಿಂಗ್ನಲ್ಲಿ ನಾವು ಶ್ರಮಕ್ಕೆ ತಕ್ಕಂತೆ ಯಾವುದೇ ಕೆಲಸದಲ್ಲೂ ಪರಿಶ್ರಮ ಎಷ್ಟಿರುತ್ತಲ್ಲೋ ಅಷ್ಟು ನಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟೊಂದು ಅರ್ನ್ ಮಾಡ್ಬೋದು. ನಾನಂತೂ ದಿನಕ್ಕೆ 1 ಅಥವಾ 2 ಬ್ಲೌಸನ್ನು ಹಾಕ್ತೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರೋದ್ರಿಂದ ಸ್ವಲ್ಪ ನನಗೆ ಹೆವಿ ವರ್ಕ್ ಇರುವಂಥ ಡಿಸೈನ್ ಆದರೆ 1 ಹಾಕ್ಬೋದು, 1.5 ಈ ಥರ ಹಾಕ್ಬೋದು. ಚಿಕ್ಕ ಡಿಸೈನ್ 3ರಿಂದ 4 ತಾಸು ಇಡೋ ಡಿಸೈನ್ ಆದರೆ ನನಗೆ ಸಿಂಪಲ್ ಇದ್ದರೆ 2 ಬ್ಲೌಸನ್ನು ಹಾಕ್ತೀನಿ ನೋಡ್ರಿ. ಇದ್ರ ಜೊತೆಗೆ ನಾವು ಟೈಲರಿಂಗ್ ಇಟ್ಕೊಂಡ್ರೆ ಆಗ ನಮಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಕೆಲಸ ಮಾಡೋರು ಯಾರಾದರೂ ಇದ್ದರು ಅಂದರೆ ನಾವು ಟೈಲರಿಂಗು ಮತ್ತು ಈ ಎಂಬ್ರಾಯ್ಡ್ರಿ ಮಿಷನ್ನು ಮತ್ತು ಕುಚ್ಚು ಹಾಕುವವ್ರಿಗೆ ಕುಚ್ಚು ಹಾಕೋಕ್ಕೆ ಕೊಟ್ಟು, ಮತ್ತು ಪಿಕೋ ಫಾಲ್ ಮಾಡೋರಿದ್ರೆ ಅವ್ರಿಗೆ ಕೊಟ್ಟು ಈ ಥರ ನಾವು ಸಂಪಾದನೆಯನ್ನು ಮಾಡ್ಬೋದು ನೋಡ್ರಿ. ಬರೀ ಇದೊಂದೇ ಮಿಷನ್ಲಿದ್ದ ಅಂದರೆ 1,000ದಿಂದ 1,500-2,000 ತನಕ ಮಿನಿಮಮ್ಮಾಗಿ 2,000 ತನಕನೂ ದುಡಿಬೋದು. ಬಟ್ ಹೆವಿ ವರ್ಕ್ ಮಾಡಬೇಕಾಗತ್ತೆ, ಸ್ವಲ್ಪ ಶ್ರಮ ಪಟ್ಟರೆ ಇದೆ. ನಾನಂತೂ ನಮ್ಮ ಮನೆಗೆ ಹೋಗುವವರು ಬರೋರು ರಿಲೇಷನ್ನು ಹಾಗೇ ಇರ್ತಾರೆ. ಮತ್ತು ಮನೆ ಕೆಲಸ, ನಮ್ಮ ಮನೆಯಲ್ಲಿ ಒಬ್ಬರು ಅಜ್ಜವ್ರು ಇದ್ದಾರೆ, ಅವ್ರಿಗೆ ಏಜ್ ಆಗಿದೆ, ಅವರನ್ನು ನೋಡ್ಕೊಳ್ಳೋದು, ಈ ಥರ ನಾವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈ ಥರ ನಾವು ಎಂಬ್ರಾಯ್ಡ್ರಿಂಗ್ ವರ್ಕ್ ಹಾಕೋದ್ರಿಂದ ನನಗೆ 2 ಅಷ್ಟೇ ಹಾಕೋಕ್ಕೆ ಆಗುತ್ತೆ. ಕೆಲವೊಂದು ದಿನ ಫಂಕ್ಷನ್ ಬಂದರೆ ಆವಾಗ ಹಾಕೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಈ ಥರ ನಮ್ಮ ಸಿಚುವೇಶನ್ ಇರುತ್ತೆ. ಯಾವಾಗಲೂ ಒಂದೇ ಥರ ಹಾಕ್ತೀವಿ ಅಂತಿಲ್ಲ. ಕೆಲವೊಂದು ಸಲ ಅರ್ಜೆಂಟ್ ಬ್ಲೌಸಸ್ ಬಂದರೆ ಹಾಗೆ ನಾನಂತೂ ಒಂದು 3 ಡೇಸ್ ಮುಂಚೆ ಕೊಟ್ಟರೆ ತೊಗೊತೀನಿ. ಕೆಲವೊಂದಿಷ್ಟು ಜನ ಎಷ್ಟು ಅರ್ಜೆಂಟ್ ಬರ್ತಾರೆ ಅಂದರೆ, ಅಕ್ಕ ಇದನ್ನ ತೊಗೊಳ್ಳಿ ನಮಗೆ ನಾಳೆ ಕೊಟ್ಬಿಡಿ ಅಂತ. ಮೊನ್ನೆ ಒಬ್ಬರು ಕಸ್ಟಮರ್ ಬಂದಿದ್ದರು, ಅವ್ರಿಗೇನೋ ಉಡಕ್ಕೆ
ಮುಟ್ತಾರಂತೆ ಮನೆಯಲ್ಲಿ. ಅದಕ್ಕೆ ಅಕ್ಕ ನಮ್ಮ 4 ಸೀರೆ ಇದ್ದಾವೆ, ನೀವು ಇವತ್ತು ಕೊಟ್ಟಿದ್ದೀನಲ್ವಾ, ನಾಳೆ ಸಾಯಂಕಾಲ ಇವು 4 ಸೀರೆ ಕೊಡ್ತೀರಾ ಅಂತ ಕೇಳಿದರು. ಅಯ್ಯೋ ಇಲ್ಲಮ್ಮ, ನಮ್ಮ ದಿನಕ್ಕೆ 1ರಿಂದ 2 ಅಷ್ಟೇ, ಈ ಹೆವಿ ವರ್ಕ್ ಮಾಡಿದರೆ 2 ಅಷ್ಟೇ ಮುಗೀತವೆ, ಬಟ್ ನಮಗೆ 4 ಕೊಡೋಕ್ಕಾಗಲ್ಲ, ನಮ್ಮದು 2 ಮಿಷನ್ ಇದ್ದರೆ ಕೊಡ್ಬೋದಿತ್ತು ಅಂತ ಹೇಳಿದೆ. ಯಾಕಂದರೆ ನಾವು ಈ ಥರ ನಮ್ಮ ಮಿಷನ್ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಇರೋದ್ರಿಂದ ನಾವು ವರ್ಕ್ ಹಾಕೋ ಹೊತ್ನಾಗ ಆವಾಗ ನೋಡ್ಕೊತಾ ಇರ್ತೀವಿ. ಕೆಲವೊಬ್ಬರು ಮಿಷನ್ನ ಇಟ್ಟು ಮನೆ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತಾರೆ ನೋಡ್ರಿ. ಈ ಥರ ಇದ್ದರೆ ನನಗೆ ಅಷ್ಟು ಸರಿ ಅನಿಸಲ್ಲ. ಅದಕ್ಕೆ ನಮಗೆ ಟೈಮ್ ಸಾಕಾಗೋದಿಲ್ಲ. ಎಷ್ಟೇ ಆಗಲಿ ನೆಮ್ಮದಿಯಿಂದ ಇರಬೇಕಂತ ನಾನು 2 ಬ್ಲೌಸನ್ನು ವರ್ಕ್ ಹಾಕ್ತೀನಿ ಹೆವಿ. ಕೆಲವೊಂದಿಷ್ಟು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ 12 ಗಂಟೆ 2 ಗಂಟೆ 1 ಗಂಟೆ ಬೆಳಗ್ಗೆ 4 ಗಂಟೆಲಿಂದ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಅವ್ರ ಮನೆಯಲ್ಲಿ ಮಾಡೋರು ಇರ್ತಾರೆ, ನಮ್ಮ ಮನೆಯಲ್ಲಿ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಹೆವಿ ಆಗುತ್ತೆ. ಅದಕ್ಕೆ ಸಾಕು ನಮಗೆ ಅಂತಂದು ನಾನು 2 ಡಿಸೈನನ್ನು ಹಾಕ್ತೀನಿ. ಒಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ, ಅವರು 8ರಿಂದ 9 ಬ್ಲೌಸು ಸ್ಟಿಚ್ ಮಾಡ್ತಾರಂತೆ, ಮತ್ತು 2ರಿಂದ 3 ವರ್ಕ್ ಹಾಕ್ತಾರೆ. ಅವರು ತುಂಬ ಹಾರ್ಡ್ ವರ್ಕರ್ ಇದ್ದಾರೆ. ಅವರವರ ಇಂಟ್ರೆಸ್ಟ್ ಮೇಲೆ ಇದು ಹೋಗುತ್ತೆ. ಸ್ವಲ್ಪ ಜವಾಬ್ದಾರಿ ಕಡಿಮೆ ಇದ್ದರೆ ಮಾಡ್ಬೋದು, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಎಂಬ್ರಾಯ್ಡಿಂಗ್ನಲ್ಲಿ ಅರ್ನಿಂಗು ಇದೆ. ಈಗ ಇದನ್ನು ಬೋಟಿಕ್ ಥರ ನಾವು ಹೊರಗಡೆ ರೋಡ್ ಸೈಡಲ್ಲಿ ಜನಜಂಗುಳಿ ಇರುವ ಪ್ರದೇಶದಲ್ಲಿ ಮಾಡೋದ್ರಿಂದ ಇನ್ಕಮ್ ಚೆನ್ನಾಗಿರುತ್ತೆ. ಆದರೆ ವರ್ಕ್ ಹಾಕೋರಿದ್ರೆ ಎಲ್ಲಿದ್ರೂ ಸಹ ನಮ್ಮನ್ನ ಹುಡ್ಕೊಂಡು ಬರ್ತಾರೆ, ಇಲ್ಲ ಅಂತಲ್ಲ. ಬಟ್ ಜನಜಂಗುಳಿ ಇರುವ ಪ್ರದೇಶದಲ್ಲಿ ಫ್ರೆಂಡ್ಸ್ ನಮ್ಮ ಜಿಮ್ಮಿ ಏನು ಮಾಡ್ತಾ ಇದೆ ಅಂತ, ಯಾರ ಮನೆಯಿಂದ ಏನೋ ಸ್ವೀಟ್ ತಂದುಬಿಟ್ಟಿದೆ ನೋಡಿ. ಈ ಸ್ವೀಟ್ಗೆ ಏನಂತ ಕರಿತೀರಾ ನೀವು? ಕೆಲಸ ಮಾಡೋದ್ರಿಂದ ಜಿಮ್ಮಿ ಸ್ವಲ್ಪ ಅಷ್ಟು ಶಾಪ್ ಮಾಡಿದೆ. ಇದು ಯಾರ ಮನೆಯಲ್ಲಿ ನೋಡಿ ಟೈಮ್ ಇರುತ್ತೆ ವರ್ಕ್ ಹಾಕೋಕೆ. ಸ್ವೀಟ್ ತಂದು ಮನೆಗೆ ಬರೋರು ಹೋಗೋರು ಮನೆ ಅಂತ ಮೇಲೆ ಎಲ್ಲ ಮನೆಯವರು ಬಸಮ್ಮಕ್ಕನವ್ರದ್ದು ಬರೋರು ಅವರು ಜಾತ್ರೆಗೆ ಹೋಗಿದ್ರಲ್ವಾ, ಈ ಶಾಪ್ ಮಾಡಿದ್ರೆ ಅದರಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ತರ ನೋಡಿ ಆ ಶಾಪ್ ತಿಂತ ಇದೆ. ನಮ್ಮ ಜಿಮ್ಮಿ ಹೊರಗಡೆ ತಂದು ವರ್ಕ್ಗಳು ಸಾಕ್ತವೆ ಅಂತ. ಈಗ ಏನಾದರೂ ಜಿಮ್ಮಿನ ಮುಟ್ಟಿದ್ರೆ ಕಡಿಯೋಕ್ಕೆ ಬಂದ್ಬಿಡುತ್ತೆ ನೋಡಿ. ಅದಕ್ಕೆ ನಾವು ಅದನ್ನು ಜಾಸ್ತಿ ಮಾತಾಡಿಸ್ತಾ ಇಲ್ಲ ನೋಡಿ. ಈ ಥರ ತಿಂತಾ ಇದೆ ನೋಡ್ರಿ ಜಿಮ್ಮಿ. ಜಿಮ್ಮಿ 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 ನೋಡಿ, ಎಲ್ಲ ಸ್ವೀಟ್ ತಿಂದು ಕಲಾಸ್ ಮಾಡಿಬಿಡ್ತೀವಿ ನಮ್ಮ ಜಿಮ್ಮಿ. ಸ್ವೀಟ್ ಅಂದರೆ ನಮ್ಮ ಜಿಮ್ಮಿಗೆ ತುಂಬಾ ಇಷ್ಟ. ಜಿಮ್ಮಿ ಇಲ್ಲಿಗ ಜಿಮ್ಮಿ ಥ್ಯಾಂಕ್ ಯು ಕೊಡ್ತೀಯಾ? ಜಿಮ್ಮಿ ಥ್ಯಾಂಕ್ ಯು. ಜಿಮ್ಮಿ ಥ್ಯಾಂಕ್ ಯು. ಜಿಮ್ಮಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾ ಇಲ್ಲಿ ಬಾ ಜಿಮ್ಮಿ. ಜಿಮ್ಮಿ ಇವು ನೋಡಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಇವತ್ತು ಅರಳಿರುವ ಹೂವುಗಳು ಎಷ್ಟು ಚೆನ್ನಾಗಿ ಅರಳಿವೆ ಅಲ್ವಾ ನೋಡಿ. ಇದು ದಾಸವಾಳ, ಇದು ಪಾಪನಾಶಿನಿ ದಾಸವಾಳ ಅಂತ. ಇದು ದೇವರ ಪೂಜೆಗೆ ತುಂಬ ಶ್ರೇಷ್ಠವಾದ ಹೂವು. ಇಲ್ಲಿ ಒಂದು ಅರಳಿದೆ ನೋಡಿ, ಇಲ್ಲಿ ಒಂದು ಅರಳಿದೆ, 2 ಹೂವುಗಳು ಅರಳಿವೆ. ಇನ್ನು ಈ ಗಿಡ ನೋಡಿ, ಇದು ಮೊನ್ನೆ ಮಳೆ ಬಂದು ಎಷ್ಟು ಧೂಳಾಗಿಬಿಟ್ಟಿದೆ ಗೊತ್ತಾ. ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಅರಳಿ ಇದೆ ನೋಡಿ ಫ್ರೆಂಡ್ಸ್, ಇದು ಬಿಳಿ ದಾಸವಾಳ. ಇದು ಕೂದಲಿನ ಆರೋಗ್ಯ ತುಂಬ ಒಳ್ಳೆಯದು, ತಮಗೆಲ್ಲ ಗೊತ್ತಿದೆ, ಎಷ್ಟು ಚೆನ್ನಾಗಿ ಅರಳಿದಲ್ವ. ಮತ್ತು ಇನ್ನೊಂದು ಎಲ್ಲಿ ಅರಳಿದೆ ಅಂದರೆ ಇಲ್ಲಿ ಒಂದು ಅರಳಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಹೂವು ಅರಳಿದೆ. ಇದು ಈ ಗಿಡದಲ್ಲಿ ಇವತ್ತು 2 ಹೂವು ಅರಳಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್,
ಇದು ಎಷ್ಟು ಚೆನ್ನಾಗಿದೆ ಈ ಕಲರು. ಇದು ನಮ್ಮ ಊರಿಂದ ತಂದು ಹಾಕಿದ ಸಸಿ ನಮ್ಮೂರಿನ ದೇವಸ್ಥಾನದಲ್ಲಿತ್ತು. ಆ ಸಸಿಯನ್ನು ನಾವು ತೊಗೊಂಬಂದು ಬೀಜವನ್ನು ತೊಗೊಂಬಂದು ಹಾಕಿದ್ದೀವಿ ನೋಡ್ರಿ. ನಮ್ಮೂರ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಹೂವಿನ ಗಿಡ ತುಂಬ ದೇವರಿಗೆ ಏರಿಸುವಂಥ ಹೂವು. ಅದನ್ನು ನಾವು ಬೀಜವನ್ನು ತಂದು ಹಾಕಿದ್ದೀವಿ ನೋಡ್ರಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ಈ ಗಿಡ. ಇಲ್ಲಿ ನೋಡಿ ಒಂದು ತೆಂಗಿನಕಾಯಿ ಬಿದ್ದಿದೆ ನಮ್ಮ ಮನೆಯಲ್ಲಿ ಮೇಲಿಂದ, ಗಿಡದ ಮೇಲಿಂದ. ಮೊನ್ನೆ ತೋರಿಸಿದ್ವಲ್ಲ ಫ್ರೆಂಡ್ಸ್, ನೆಲ್ಲಿಕಾಯಿ ಗಂಚಲುಗಳು ಇವತ್ತು ಸ್ವಲ್ಪ ದೊಡ್ಡವಾಗಿವೆ ಏನು ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಿಟ್ಟಿವೆ ಅಲ್ವಾ. ಇಲ್ಲಿ ಒಂದು ಹೂವಿದೆ ನೋಡಿ, ಇದು ಆರೆಂಜ್ ಕಲರಲ್ಲಿದೆ. ಇದು ಗಂಟೆ ಹೂವು. ಈ ಥರ ಗಂಚಲು ಆಗಿಬಿಟ್ಟಿವೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಗೊತ್ತಾ, ಮಸ್ತ್, ತುಂಬ ಚೆನ್ನಾಗಿ ಕಾಣ್ತಾ ಇವೆ. ಪಕ್ಷಿಗಳು ಬಂದು ಸಹ ನಮ್ಮ ನೆಲ್ಲಿಕಾಯಿಯನ್ನು ಅರ್ಧ ಕಚ್ಚಿ ಅರ್ಧ ತಿಂದು ಹೋಗ್ತಾ ಇವೆ ನೋಡ್ರಿ. ಇನ್ನೂ ಇವು ಚಿಕ್ಕ ಸೈಜ್ನಲ್ಲಿವೆ. ಸ್ವಲ್ಪ ಮೇಲೆ ಇರೋವಂಥವು ಸ್ವಲ್ಪ ಗಾತ್ರದಲ್ಲಿ ದೊಡ್ಡ ಆಗ್ತಾನೆ ಇವೆ ನೋಡಿ. ನೋಡ್ರಿ ನಮ್ಮ ಜಿಮ್ಮಿ ಇಲ್ವಾ, ಜಿಮ್ಮಿ ಇಲ್ಲಿಗ ನೋಡ್ರಿ. ಜಿಮ್ಮಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜಿಮ್ಮಿ ಸಹ ಕುಂಕುಮ ಹಚ್ಕೊಂಡು ಪೂಜೆ ಮಾಡಿದೆ ನೋಡಿ. ಜಿಮ್ಮಿ ಇಲ್ಲಿಗ ನಮ್ಮ ಮಿಷನ್ಗೆ ಇಟ್ಟಿದ್ವಲ್ವ ಆ ಡಿಸೈನು ಎಷ್ಟು ಹಾಕಿದೆ ವರ್ಕ್ ಅಂತ ನೋಡೋಣ ಬನ್ನಿ. ಈಗ ನೋಡಿ, ನಾವು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿ ಹೋಗಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಈ ಡಿಸೈನನ್ನು ನಾವು ಸೆಲೆಕ್ಟ್ ಮಾಡಿ ಹೋಗಿದ್ದೆವು. ಈಗ ಇಷ್ಟು ವರ್ಕ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಈ ಥರ ಶೇಪಲ್ಲಿದೆ. ಈ ವರ್ಕು ಈ ಥರ ಶೇಪಲ್ಲಿ ಈ ವರ್ಕು ಬರೋದು ಕಡಿಮೆ. ಇದು ಸ್ವಲ್ಪ ಡಿಸೈನು ಅಗಲ ಸ್ವಲ್ಪ 1 ಇಂಚು ಕಡಿಮೆ ಇರೋದ್ರಿಂದ ಈ ಡಿಸೈನನ್ನು ಹಾಕಿದ್ದೇವೆ ನೋಡ್ರಿ. ಈ ಡಿಸೈನು ಸ್ವಲ್ಪ ದೊಡ್ಡದಾಗಿತ್ತಂದರೆ ಈ ಥರ ಆ್ಯಂಗಲಲ್ಲಿ ಹಾಕೋಕ್ಕೆ ಬರ್ತಿಲ್ಲ. ಈ ಥರ ಆ್ಯಂಗಲಲ್ಲಿ ಹಾಕಬೇಕಾಗುತ್ತೆ ನೋಡ್ರಿ. ಈ ಥರ ಉದ್ದ ಆಗಿ ಹಾಕ್ಬೋದು, ಈ ಟೈಪ್ ಹಾಕ್ಬೋದು. ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಈ ಸೈಜಲ್ಲಿ ಹಿಡಿದಿದೆ. ನಾನು ಮತ್ತೆ ಬಟ್ಟೆ ಯಾಕೆ ಚೇಂಜ್ ಮಾಡಬೇಕು ಬಿಡಿ, ಅದು ಸ್ವಲ್ಪ ಜೋಡ್ಸೋಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ನಾನು ಈ ಥರ ಶೇಪಲ್ಲಿ ಹಾಕ್ತೆ. ನಮ್ಮ ಫ್ರೆಂಡ್ಸು ತುಂಬ ಟ್ರೆಂಡಿಂಗ್ನಲ್ಲಿರುವಂಥ ಡಿಸೈನ್ ನೀವೇ ನೋಡಿ ಹಾಕಿ ಅಂತ ಹೇಳಿದ್ರಲ್ವ, ಅದಕ್ಕೆ ನಾನು ಈ ಡಿಸೈನನ್ನು ಹಾಕಿದೆ ನೋಡಿ. ಇದು ಸಹ ತುಂಬ ಚೆನ್ನಾಗಿದೆ. ವರ್ಕ್ ಮುಗಿದ ನಂತರ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಈಗ ಬ್ಲೌಸ್ ಮದುವೆ ಆರ್ಡ್ರ್ಗಳು ತುಂಬಾ ಬಂದಿವೆ ಫ್ರೆಂಡ್ಸ್. ಎಷ್ಟು ಅರ್ಜೆಂಟ್ ಕೇಳ್ತಾರೆ ಅಂದರೆ ಅಷ್ಟೊಂದು ಅರ್ಜೆಂಟ್ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ ನಾನು 2 ಬ್ಲೌಸನ್ನು ಮಾತ್ರ ಹಾಕೋದ್ರಿಂದ ಇನ್ನೂ ವರ್ಕ್ಗಳು ತುಂಬ ಪೆಂಡಿಂಗ್ನಲ್ಲಿವೆ. ಅದು ಕರೆಂಟ್ ಬೇರೆ ಹೋಗ್ತಾ ಇದೆ.
ಮತ್ತು ಏನಂದರೆ ಈ ಥರ ಗುಡುಗು ಸಿಡಿಲು ಬಂದಾಗ ನಾವು ಮಿಷನ್ ಹಚ್ಚೋದಿಲ್ಲ. ಮತ್ತು ಈ ಥರ ಇರೋದ್ರಿಂದ ನಾವು ಸ್ವಲ್ಪ ವರ್ಕ್ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಗ್ತಾನೆ ಇದೆ ನೋಡಿ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ನಾನು ಕರೆಂಟ್ ಇಲ್ಲ ನೋಡ್ರಿ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಹೇಳ್ಕೋಬೇಕಾಗತ್ತೆ. ಜಿಮ್ಮಿ, ಡಿಸೈನು ಈ ಥರ ಬಂದಿದೆ. ಈ ಥರ ಬಂದರೆ ವರ್ಕ್ ಹಾಕೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಈ ಫ್ರೇಮ್ನಲ್ಲಿ ನಮಗೆ ಈ ಥರ ಮಾರ್ಕ್ ಬರಬೇಕಾಗುತ್ತೆ. ಇದು ಡಿಸೈನು ದೊಡ್ಡದಾಗಿದೆ, ಅದಕ್ಕೆ ಈ ಥರ ಹಾಕೋಕ್ಕೆ ಬರೋದಿಲ್ಲ. ನಾವು ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಈ ಥರ ಬಂದರೆ ಮಾರ್ಕ್ ಹಾಕೋಕ್ಕೆ ಬರೋದಿಲ್ಲ. ಇದು ಸಹ ಡಿಸೈನ್ ದೊಡ್ಡದಾಗಿದೆ ಫ್ರೆಂಡ್ಸ್, ಇದು ಸಹ ಕೊಡೋದಿಲ್ಲ. ಯಾಕಂದರೆ ಇಲ್ಲಿ ನೋಡಿ ಈ ಥರ ಮಾರ್ಕ್ ಬಂದಿದೆ. ಈ ಡಿಸೈನ್ ಅಂತೂ ಕೊಡೋದಿಲ್ಲ. ಅದಕ್ಕೆ ನಾವು ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ನಾವು ಬಟ್ಟೆಯನ್ನು ಬೇರೆ ಟೈಪ್ ಹಾಕ್ಕೋಬೇಕಾಗುತ್ತೆ ನೋಡಿ.